ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದೊಳ್ಳೆ ರೆಸಿಪಿ ಇಡ್ಲಿ ಚಟ್ನಿ ಸಾಂಬಾರು ಮೂರೂ ಯಾವ ರೀತಿ ಪರ್ಫೆಕ್ಟಾಗಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಚಟ್ನಿ ಸಾಂಬಾರು ಹಾಗೆ ಇವಾಗ ಇಡ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ವೈಟಾಗಿ ಕಾಣ್ತಾ ಇದೆ, ಹಾಗೆ ಸಾಫ್ಟಾಗಿ ಕೂಡ ಇದೆ. ಸೊಸೈಟಿ ಅಕ್ಕಿ ಉಪಯೋಗಿಸೇ ಮಾಡೋದು ನಾನು. ಎಷ್ಟು ಈಸಿಯಾಗಿ ಮುರಿಯುತ್ತೆ. ಇದು ಇಡ್ಲಿನ ಒನ್ ಡೇ ಬಿಫೋರೇ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಸೊ ನೋಡಿ ಎಷ್ಟು ಈಸಿಯಾಗಿ ಬ್ರೇಕ್ ಆಗ್ತಾಯಿದೆ ಅಲ್ವಾ, ಸೂಪರ್. ಹಾಗೆ ಇವತ್ತು ಇಡ್ಲಿ ಮಾಡ್ತೀವಿ ಅಂದರೆ ಒಂದಿನ ಹಿಂದೆಯೇ ಈ ರೀತಿ ನಾವು ಅಕ್ಕಿ ಉದ್ದಿನಬೇಳೆನ ನೆನೆಯಿಟ್ಕೋಬೇಕಾಗುತ್ತೆ. ಸೊ ನಾನು ಈ ಲೋಟದಲ್ಲಿ ಮೆಜರ್ಮೆಂಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಈ ಲೋಟದಲ್ಲಿ 3 ಲೋಟ ಸೊಸೈಟಿ ಅಕ್ಕಿ ತೊಗೊಂಡ್ರೆ 1 ಲೋಟ ಉದ್ದಿನಬೇಳೆ. ಸೊ ನಾನಿವಾಗ ಇಲ್ಲಿ 4.25 ಲೋಟ ತೊಗೊತಾ ಇದ್ದೀನಿ. ಸೊ ನಮ್ಮ ಮನೆಗೆ ಎಷ್ಟು ಇಡ್ಲಿ ಬೇಕಾಗುತ್ತೆ ಅಷ್ಟಕ್ಕೆ ನಾನು 4.25 ಲೋಟ ಬೇಕು ನಮಗೆ, ನಮ್ಮ ಮನೆ ಎಲ್ಲರಿಗೂ. ಸೊ ಅದಕ್ಕೋಸ್ಕರ 4.25 ಲೋಟ ಸೊಸೈಟಿ ಅಕ್ಕಿನ ತೊಗೊತಾ ಇದ್ದೀನಿ. ಅದಕ್ಕೆ ನಾನು 1.5 ಲೋಟ, 3 ಲೋಟಕ್ಕೆ 1 ಲೋಟ ಅಂತಂದರೆ ಇನ್ನು ಎಕ್ಸ್ಟ್ರಾ 1.5ಗೆ ಇನ್ನು ಅರ್ಧ ಲೋಟ. ಸೊ ನಾನು ಉದ್ದಿನಬೇಳೆನ 1.5 ಲೋಟ ತೊಗೊತಾ ಇದ್ದೀನಿ. ನೋಡಿ, 1.5 ಲೋಟ ಉದ್ದಿನಬೇಳೆ. ಹಾಗೆ ಅನ್ನ ಮಾಡ್ಕೋಬೇಕು. ಅನ್ನನೂ ಅಷ್ಟೇ 3 ಲೋಟ ಸೊಸೈಟಿ ಅಕ್ಕಿಗೆ 1 ಲೋಟದಷ್ಟು ಅಕ್ಕಿನ ಅನ್ನ ಮಾಡ್ಕೋಬೇಕು. ಇಲ್ಲಿ ನೋಡಿ 1 ಲೋಟ. ಸೊ ನಾನು 4.25 ತೊಗೊಂಡಿದ್ದೀನಲ್ಲ, ಅದಕ್ಕೋಸ್ಕರ 1.5 ಲೋಟ ಅಕ್ಕಿನ ಅನ್ನ ಮಾಡ್ಕೊತೀನಿ. ಸೊಸೈಟಿ ಅಕ್ಕಿನ ಇದರಲ್ಲಿ ನಾನು ಅನ್ನ ಮಾಡ್ಕೊತೀನಿ. ಸೊ ನಾನಿವಾಗ ನಮ್ಮನೆ ಪೂರ್ತಕ್ಕೆ ಎಷ್ಟು ಬೇಕು ಸೊಸೈಟಿ ಅಕ್ಕಿ 4.25 ಲೋಟ, ಉದ್ದಿನಬೇಳೆ 1.5 ಲೋಟ, ಅನ್ನ ಮಾಡಲಿಕ್ಕೆ ಅಕ್ಕಿ ಅದು 1.5 ಲೋಟ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ತೊಳ್ಕೊಬೇಕು. 2 ರಿಂದ 3 ಸಲ ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ಚೆನ್ನಾಗಿ ಉಜ್ಜಿ ತೊಳೆದು ಮತ್ತು ನೆನೆ ಇಟ್ಕೋಬೇಕು ನಾವು. ಹಿಂದಿನ ದಿವಸ ಒಂದು 10-11 ಗಂಟೆ ಹಂಗೆ ಈ ರೀತಿ ಎಲ್ಲ ಮಾಡಿಬಿಟ್ಟು ನೀರು ಹಾಕಿ ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು. ನೋಡಿ, ನಾನು ಇವಾಗೆಲ್ಲ ತೊಳ್ಕೊಂಡಿದ್ದೀನಿ. ಅಕ್ಕಿ, ಉದ್ದಿನಬೇಳೆ, ಅನ್ನ ಮಾಡಲಿಕ್ಕೆ ಅಕ್ಕಿ ಎಲ್ಲನೂ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನೆನೆ ಇಡ್ತೀನಿ. 4 to 5 hours ನೆನೆಯಲಿಕ್ಕೆ ಬಿಟ್ಬಿಡಬೇಕು. ಒಂದು 10 ಗಂಟೆ 11 ಗಂಟೆ ಹಂಗೆ ಮಾರ್ನಿಂಗ್ ನೆನೆ ಇಟ್ಕೊಂಡ್ರೆ ಸಂಜೆ ಒಂದು 5 ರಿಂದ 6, ಇವಾಗ ಚಳಿಗಾಲ ಅಲ್ವಾ, ಸೊ ಬೇಗ ರುಬ್ಕೊಂಡ್ರೆ ಸ್ವಲ್ಪ ಉಬ್ಬುತ್ತೆ. ನೋಡಿ, ನಾನು ಇವಾಗೆಲ್ಲ ಸೋಸ್ಕೊಂಡಿದ್ದೀನಿ, ಅನ್ನನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ಉದ್ದಿನಬೇಳೆನ ಮಿಕ್ಸಿ ಮಾಡ್ಕೋಬೇಕು. ಉದ್ದಿನಬೇಳೆ ಸ್ವಲ್ಪನೇ ನೀರು ಹಾಕ್ಕೊತ ಒಂದು ಮಿಕ್ಸಿ ಮಾಡ್ತಾನೇ ಇರಬೇಕು. ನಾನು 1.5 ಲೋಟನ 2 ಭಾಗ ಮಾಡಿಕೊಂಡು ಅದನ್ನು 2 ಸಲ ಮಿಕ್ಸಿ ಮಾಡ್ಕೊತೀನಿ. ಸ್ವಲ್ಪನೇ ನೀರು ಹಾಕ್ಕೊಂತಂದರೆ ಅದು ಉಬ್ತಾ ಹೋಗುತ್ತೆ. ನೀವು ಮಿಕ್ಸಿ ಮಾಡ್ದಂಗೆ ಉದ್ದಿನಬೇಳೆ ಉಬ್ತಾ ಹೋಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಈ ರೀತಿ ಉದ್ದಿನಬೇಳೆನ ರುಬ್ಕೋಬೇಕು ನೀವು. ನೆಕ್ಸ್ಟ್ ಇವಾಗ ಅಕ್ಕಿನ ತರಿಯಾಗಿ ರುಬ್ಕೋಬೇಕು. ಉದ್ದಿನಬೇಳೆನ ಎಷ್ಟು ಸಾಫ್ಟಾಗಿ ಮಾಡ್ಕೊಂಡಿದ್ರು ಅಷ್ಟೇ ಇದರಲ್ಲಿ ಒಂದು 2-3 ಸಲ ಗರ್ ಅನ್ನಿಸ್ಬೇಕಷ್ಟೇ ಮಿಕ್ಸಿ ಜಾರ್ನ. ಹೀಗೆ ತರಿಯಾಗಿ ಬರಬೇಕು. ಆವಾಗ ಇಡ್ಲಿ ರವೆ ಥರ ಇರುತ್ತೆ, ರವೆಯಲ್ಲಿ ಮಾಡಿದ್ದೀವಿ ಅನ್ನೋ ಥರ ಇರುತ್ತೆ. ಸೊ ಇವಾಗ ನೆಕ್ಸ್ಟು ಅನ್ನನ ಮಿಕ್ಸಿ ಮಾಡ್ಕೊಳ್ಳೋದು. ಅನ್ನ ಫುಲ್ಲು ಸಾಫ್ಟ್ ಆಗಬೇಕು. ಆ ರೀತಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ, ಈ ರೀತಿ ಅನ್ನನ ನೀವು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಇದನ್ನೆಲ್ಲನೂ ಹಾಕಿರ್ತೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಅನ್ನನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಒಂದಾದ್ಮೇಲೆ ಒಂದು ಹಾಕಿದ್ನಲ್ಲ, ಎಲ್ಲ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನಾನು. ನೋಡಿ, ಇಷ್ಟು ಗಟ್ಟಿ ಇರಬೇಕು. ನೀವು ಕಲಿಸ್ಕೋಬೇಕಾದ್ರೆ ನೀರಾಗಿ ಮಾಡ್ಕೋಬೇಡಿ. ಇಡ್ಲಿ ಬ್ಯಾಟರ್ ಹೇಗಿರಬೇಕಂದ್ರೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿನೇ ಇರಬೇಕು. ಸೊ ಅದಕ್ಕೋಸ್ಕರ ಇಷ್ಟು ಗಟ್ಟಿ ಇರಬೇಕು. ನಾನು ಮುಚ್ಚಿಟ್ಟಿದ್ದೆ, ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಚಳಿಗಾಲ ಇರೋದ್ರಿಂದ ನಾನು 6 o'clock ಹಂಗೆ ರುಬ್ಕೊಂಡಿದ್ರು ಸ್ವಲ್ಪ ಮಾತ್ರ ಉಬ್ಬಿದೆ. ಜಾಸ್ತಿ ಉಬ್ಬಿದ್ರೆ ಇಡ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಂದು ಸ್ವಲ್ಪ ಉಬ್ಬಿದೆ, ಪರವಾಗಿಲ್ಲ. ಇಡ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರಲ್ಲ ಅಂತೇನಿಲ್ಲ, ಬರುತ್ತೆ. ಸೊ ನಾನು ಸಾಂಬಾರಿಗೆ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಒಂದು 3/4 ಕಪ್ಪಸ್ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜು ಒಂದು 3-3.5 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಸೊ ಇವಾಗ ಇಡ್ಲಿ ಬ್ಯಾಟರ್ಗೆ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ. ಸೋಡಾ ಪುಡಿ ಹಾಕಲ್ಲ ನಾನು. ಸೊ ಹಾಗೇ ಸಾಫ್ಟಾಗಿ ಬರುತ್ತೆ. ಇವಾಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿವಾಗ ಸಾಂಬಾರಿಗೆ
ಕುಕ್ಕರ್ ಜೋಡಿಸಿಟ್ಟಿದ್ದೀನಿ. ಅದು ಒಂದು 3 ವಿಷಲ್ ಬಂದರೆ ಸಾಕು. 3 ವಿಷಲ್ ಮಾಡ್ಕೊಳ್ಳಿ. ಇವಾಗ ನಾನು ಚಟ್ನಿಗೆ ಹಸಿಮೆಣ್ಸಿಕಾಯಿನ ಹುರ್ಕೊತಾ ಇದ್ದೀನಿ. ಚಟ್ನಿಗೆ ಈ ರೀತಿ ಹಸಿಮೆಣ್ಸಿಕಾಯಿನ ಹುರಿದು ಹಾಕಿದ್ರೆ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಹಸಿದು ಹಾಕಿದರೆ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಇರುತ್ತೆ. ಈ ರೀತಿ ಒಂದು ಸಲ ಮಾಡಿ ನೋಡಿ, ಹೇಗೆ ಅನಿಸ್ತು ಅಂತ ನನಗೆ ತಿಳಿಸ್ರಿ, ಆಯಿತಾ? ನಾನು ಯಾವಾಗಲೂ ಚಟ್ನಿನ ಇದೇ ರೀತಿಯೇ ಮಾಡೋದು. ಸಣ್ಣ ಉರಿನಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಹುರ್ಕೊತೀನಿ. ಇಲ್ಲಿ ನೋಡಿ, ನಾನು ಚಟ್ನಿಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಳ್ಳುಳ್ಳಿ, ಕಡಲೆ, ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಕಾಯಿ, ಇದನ್ನೆಲ್ಲನೂ ಮಿಕ್ಸಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಚಿಟಿಕೆ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳೋದು. ಸೊ ನೋಡಿ, ನಾನು ಇಲ್ಲಿ ಇಡ್ಲಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಮಿಕ್ಸಿ ಆಯಿತು ನಂದು ಚಟ್ನಿಗೆ. ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ತುಪ್ಪ ಅವತ್ತು ನಾನು ನಿಮಗೆ ತೋರಿಸಿದ್ನಲ್ಲ ಯಾವ ರೀತಿ ತುಪ್ಪ ಮಾಡೋದು ಅಂತೇಳಿ. 4 ಡೇಸ್ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಮರಳಾಗಿ ಬಂದಿದೆ. ನೀವು ನಾನು ಈ ರೀತಿ ಮಾಡಿ, ಈ ರೀತಿ ಖಂಡಿತ ಮರಳಾಗಿ ಬರುತ್ತೆ. ಸೊ ಇಲ್ಲಿ ನಂದು ಚಟ್ನಿ ಆಯಿತು. ಚಟ್ನಿ ಒಂದು ಬೌಲಿಗೆ ತೆಗೆದುಬಿಟ್ಟು ನಾನು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಸಾಂಬಾರಿಗೆ ನಾನು ಇಲ್ಲಿ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಆಮೇಲೆ ಮೆಂತ್ಯ ತೊಗೊಂಡಿದ್ದೀನಿ. ಕ್ವಾಂಟಿಟಿ ಬಂದು ಧನಿಯಾ ಒಂದು 2 ಸ್ಪೂನು, ಆಮೇಲೆ ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಜೀರಿಗೆ 1 ಸ್ಪೂನು, ಮೆಂತ್ಯ ಒಂದು 1/4 ಸ್ಪೂನ್ ತೊಗೊಳ್ಳಿ. ಇದೆಲ್ಲದನ್ನು ಒಟ್ಟಿಗೆ ನೀವು ಹುರಿಲಿಕ್ಕೆ ಹೋಗಬೇಡಿ. ಒಂದೊಂದೇ ಹುರ್ಕೊಂಡ್ರೂ ಏನು ತೊಂದರೆ ಇರೋದಿಲ್ಲ. ಅವಾಗಿನೂ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲ ಅಂತಂದರೆ ಈ ರೀತಿ ನಾನು ಇವಾಗ ಹುರ್ಕೊತಾ ಇದ್ದೀನಲ್ಲ, ಆ ರೀತಿಯೂ ನೀವು ಹುರ್ಕೋಬೋದು. ಮೊದಲಿಗೆ ಕಡಲೆಬೇಳೆ ಅಥವಾ ಧನಿಯಾ ಹುರ್ಕೊಳ್ಳಿ ಲೋ ಸಿಮ್ಮಲ್ಲಿ, ಸ್ವಲ್ಪ ಸ್ಮೆಲ್ ಬರೋ ತನಕ. ಆಮೇಲೆ ನಾನು ಇವಾಗ ಫಸ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಸ್ಮೆಲ್ ಬರುತ್ತೆ. ಆಗ ನಾನು ಕಡಲೆಬೇಳೆ ಹಾಕ್ಕೊತೀನಿ. ಕಡಲೆಬೇಳೆ ಹಾಕ್ಕೊಂಡು ಅದು ಸ್ವಲ್ಪ ರೆಡ್ಡಿಶ್ ಆದಮೇಲೆ ಉದ್ದಿನಬೇಳೆ ಹಾಕ್ಕೊತೀನಿ. ಉದ್ದಿನಬೇಳೆ ಹಾಕ್ಕೊಂಡು ಅದು ಸ್ವಲ್ಪ ರೆಡ್ಡಿಶ್ ಆದಮೇಲೆ ಜೀರಿಗೆ, ಮೆಂತ್ಯ ಎರಡೂ ಒಟ್ಟಿಗೆ ಹಾಕ್ಬಿಟ್ಟು ಲೋ ಸಿಮ್ಮಲ್ಲಿ ಸ್ವಲ್ಪ ಹುರ್ಕೊಂಡು ಎಲ್ಲನೂ ಹುರಿದ್ಮೇಲೆ ನಿಮಗೆ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆಗ ನೀವು ಫುಲ್ಲು ಸೀಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ರೆಡ್ಡಿಶ್ ಆದರೆ ಆಯಿತು ಎಲ್ಲನೂ. ಅದು ಎಲ್ಲ ಹುರಿದ್ಮೇಲೆ ಒಂದು ಪ್ಲೇಟಿಗೆ ತೊಗೊಂಡು ಅದು ತಣ್ಣಗಾಗಲಿಕ್ಕೆ ಬಿಡಬೇಕು. ಸೊ ನೋಡಿ, ನಾನೆಲ್ಲ ಒಂದೊಂದೇ ಹಾಕ್ಕೊತ ಹುರ್ಕೊತಾ ಇದ್ದೀನಲ್ವ, ಈ ರೀತಿ ಹುರ್ಕೊಳ್ಳಿ. ಸೊ ಈಗ ನಾನೆಲ್ಲ ಹುರಿದಿದ್ದಾಯಿತು. ಅದನ್ನ ಒಂದು ಪ್ಲೇಟ್ಗೆ ತಗೊತಾ ಇದ್ದೀನಿ. ಅದು ಪ್ಯಾನಲ್ಲೇ ಬಿಟ್ಟರೆ ಸ್ವಲ್ಪ ಸೀದಂಗೆ ಆಗಿಬಿಡುತ್ತೆ ಪ್ಯಾನ್ ಬಿಸಿಗೆ. ಸೊ ಅದಕ್ಕೋಸ್ಕರ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಈಗ ನಾನು ಸಾಂಬಾರಿಗೆ ಮಿಕ್ಸಿಗೆ ಏನೇನು ಹಾಕ್ಕೋಬೇಕು ಅಂತೇಳಿ ತೋರಿಸ್ತೀನಿ. ಕಾಯಿ, ಹಸಿಮೆಣ್ಸಿನ್ಕಾಯಿ ನಾನು ಜಾಸ್ತಿನೇ ಹುರಿದಿಟ್ಕೊತೀನಲ್ಲ, ಸೊ ಆ ಕಡೆ ಬಿಟ್ಬಿಡಿ. ಇವಾಗ ಸಾಂಬಾರು ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಒಗ್ಗರಣೆಗೆ, ಕರಿಬೇವು ಒಗ್ಗರಣೆಗೆ, ಟೊಮೊಟೊ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ, ಇದೆಲ್ಲ ಮಿಕ್ಸಿಗೆ ಸಾಂಬಾರಿಗೆ ಏನು ಮಿಕ್ಸಿ ಮಾಡ್ಕೊತೀವಲ್ಲ ಅದಕ್ಕೆ. ಸೊ ನಾನು ಇವಾಗ ಇಲ್ಲಿ ಫಸ್ಟು ಕಾಯಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು 5-6 ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ನೆಕ್ಸ್ಟು ಸಾಂಬಾರ್ ಪೌಡರ್ ಒಂದು 3 ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಖಾರದ ಪುಡಿ 1.5 2 ಸ್ಪೂನ್. ಖಾರ ನಿಮ್ಮದು ಮನೇಲಿ ಹೇಗಿರುತ್ತೆ ಹಾಗೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1.5 ಸ್ಪೂನಷ್ಟು ಹಾಕ್ಕೊಂಡೆ. ಇವಾಗ ಟೊಮೊಟೊ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಹೆಚ್ಚಿಟ್ಕೊಳೋದು ಮರ್ತೋಯ್ತು, ಸೊ ಹಾಗಾಗಿ ಹಾಗೆಯೇ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಆಗುತ್ತಲ್ವ, ಸ್ವಲ್ಪ ದಪ್ಪಾಗಿದ್ರೂ ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ಹಾಗೆಯೇ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಹಾಗೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು, ಸಣ್ಣಕ್ಕಾಗೋಗೆ ಮಿಕ್ಸಿ ಮಾಡ್ಕೋಬೇಕು. ಅಷ್ಟರೊಳಗೆ ನಾವೇನು ಹುರ್ಕೊಂಡಿರ್ತೀವಲ್ಲ ಅದೆಲ್ಲ ತಣ್ಣಗಾಗಿರುತ್ತೆ. ಇವಾಗ ಅದನ್ನು ಹಾಕ್ಬಿಟ್ಟು ಮತ್ತು ಸ್ವಲ್ಪ ನೀರು ಹಾಕಿ ಸಣ್ಣಕ್ಕೆ ರುಬ್ಕೋಬೇಕು. ನೋಡಿ, ಇವಾಗೆಲ್ಲ ಹಾಕ್ಕೊಂಡೆ, ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಳೋದು. ನೋಡಿ, ಇವಾಗ ಮಿಕ್ಸಿ ಆಯಿತು ನಂದು, ಫುಲ್ಲು ಸಣ್ಣಕ್ಕಾಗಿದೆ. ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಬೇಳೆನೂ 3 ವಿಷಲ್ ಬರ್ಸ್ಕೊಂಡಿದ್ದೆ. ಬೇಳೆ, ಆಲೂಗಡ್ಡೆ ಹಾಕಿ ಅದು ರೆಡಿ ಇದೆ. ಇವಾಗ ಒಗ್ಗರಣೆ ನಾನು ಕುಕ್ಕರ್ನಲ್ಲೇ ಸಾಂಬಾರು ಮಾಡ್ಕೊತೀನಿ. ಸೊ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಅದು ಚಟಪಟ ಆದಮೇಲೆ ಕರಿಬೇವು ಹಾಕಿ, ನೆಕ್ಸ್ಟ್ ಈರುಳ್ಳಿ ಹಾಕಿ
ಟೊಮೊಟೊ ಹಾಕಬೇಕು. ಅಲಂಕಾರಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊತಾ ಇದ್ದೀನಿ. ಟೊಮೊಟೊ ಹೆಚ್ಚಿಟ್ಕೊಂಡೆ, ಇವಾಗ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊತಾ ಇದ್ದೀನಿ. ಸೊ ಈಗ ನೀರೆಲ್ಲ ಬತ್ತಿದೆ ಕುಕ್ಕರಿಂದು. ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಒಂದೊಂದಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊ ನೀವು ಈ ರೀತಿ ಒಂದು ಸಲ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ. ಪದೇ ಪದೇ ಇಡ್ಲಿ ಚಟ್ನಿ ಸಾಂಬಾರು ಮಾಡ್ತೀರಾ, ಒಂದು ಸಲ ಟ್ರೈ ಮಾಡಿ ನೋಡಿ, ನಾನು ಹೇಳಿರೋ ರೀತಿ ಮಾಡಿ. ಸೊ ನಾನಿವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಅದೆಲ್ಲ ಚಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಮಾಗಿಸ್ಕೊತೀನಿ. ಇವಾಗ ನೋಡಿ ನಾನು ಇಲ್ಲಿ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕಿದ್ರೆ ಸಾಂಬಾರಿನ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೋಬೇಕು. ಸ್ವಲ್ಪ ರೆಡ್ಡಿಶ್ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದನ್ನು ಬಾಡಿಸ್ಕೋಬೇಕಾಗುತ್ತೆ. ನಮ್ಮ ಮನೇಲಿ ಇಡ್ಲಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಸೊ ನಾನು ತಿಂಗಳಲ್ಲಿ ಒಂದು 3 ಟೈಮ್ಸ್ ಆದರೂ ಮಾಡಿರ್ತೀನಿ. ನೋಡಿ ಇವಾಗ ಟೊಮೊಟೊ ಹಾಕ್ಕೊಂಡೆ. ಇವಾಗ ನಾನು ಅದೇನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಸಾಂಬಾರ್ದು ಅದನ್ನು ಹಾಕ್ಕೊಂಡು ಕೈ ಆಡ್ಕೊತೀನಿ. 1-2 ನಿಮಿಷ ಕೈ ಆಡಿ, ಅದು ಜಾರಲ್ಲಿ ಏನಿರುತ್ತಲ್ಲ ಅದೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಅದೇ ನೀರು ಹಾಕಿ ಸ್ವಲ್ಪ ಸಣ್ಣ ಊರಿನಲ್ಲೇ ಕುದಿಲಿಕ್ಕೆ ಬಿಡಬೇಕು. ನೋಡಿ ಇವಾಗ ಕೈ ಆಡ್ಕೊತಾ ಇದ್ದೀನಿ ನಾನು. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತೀನಿ. ಒಂದು ಸಲ ಕೈ ಆಡಿ ಕುದಿಲಿಕ್ಕೆ ಬಿಡಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತೆ, ಅಲ್ಲಿ ತನಕ ಕುದಿಸ್ಬೇಕು. ಆಮೇಲೆ ಬೇಳೆ ಆಲೂಗಡ್ಡೆನ ಹಾಕಬೇಕು. ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆಯಲ್ಲ. ಸೊ ನಾನು ಇವಾಗ ಆಲೂಗಡ್ಡೆ ಬೇಳೆನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕೈ ಆಡ್ಕೊಳ್ಳಿ. ಆಲೂಗಡ್ಡೆ ಬೇಳೆ ಹಾಕಿದ್ಮೇಲೆ ಚೆನ್ನಾಗಿ ಕೈ ಆಡ್ಕೋಬೇಕು. ಮತ್ತು ಸ್ವಲ್ಪ ಗಟ್ಟಿಯಾಗಿದೆ ನಂದು, ಹಾಗಾಗಿ ನೀರು ಆ್ಯಡ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡ್ತೀನಿ ನಾನು. ಇದಕ್ಕೆ ನಾನು 1/4 ಇಂಚಷ್ಟು ಬೆಲ್ಲ ಹಾಕ್ಕೊಂಡೆ. ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಹೇಗೆ ಬೇಕೋ ಹಾಗೆ ಉಪ್ಪು ಹಾಕ್ಕೊಳ್ಳಿ. ಸೊ ಮತ್ತು ನಾನಿಲ್ಲಿ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಕುದೀತು. ಸೊ ಹಾಗಾಗಿ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಆ್ಯಡ್ ಮಾಡಿಕೊಂಡು ಅಲಂಕಾರಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಅದು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಆಯಿತು, ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ. ಸಾಂಬಾರು ರೆಡಿಯಾಗಿದೆ. ಸೊ ನೋಡಿ ನಾನು ನನ್ನ ಮಕ್ಕಳಿಗೆ ಇಡ್ಲಿ ಚಟ್ನಿ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲೆಲ್ಲರೂ ಪದೇ ಪದೇ ಕೇಳಿ ಮಾಡಿಸ್ಕೊತಾರೆ. ಯಾವುದೇ ರೀತಿ ಅವಲಕ್ಕಿ ಬೇಡ, ಹಾಗೆ ಇಡ್ಲಿ ಅಕ್ಕಿನೇ ಬೇಕು ಅಂತೇನಿಲ್ಲ. ಸೊಸೈಟಿ ಅಕ್ಕಿನಲ್ಲೇ ನೀವು ಆರಾಮಾಗಿ ಮನೆಯಲ್ಲಿ ತುಂಬ ಸಾಫ್ಟ್ ಆದಂಥ ಇಡ್ಲಿ ರೆಡಿ ಮಾಡ್ಕೊತೀರಾ, ನಾನು ಹೇಳಿದ ರೀತಿ ಮಾಡಿದ್ರೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಸೋಡಾ ಪುಡಿನ ಹಾಕ್ದಲೇ ಈ ರೀತಿ ಸಾಫ್ಟಾಗಿ ಇಡ್ಲಿ ಮಾಡ್ಬೋದು. ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.